ಎಲ್ಲರಿಗೂ ನಮಸ್ಕಾರ. ರಾಮಾಯಣದಲ್ಲಿ ಬರುವ ಕಥೆಗಳು ಒಂದಕ್ಕಿಂತ ಒಂದು ರೋಚಕ ಅಲ್ವಾ? ಇವತ್ತು ನಾವು ಮಾತಾಡೋದು ಉತ್ತರಕಾಂಡದಲ್ಲಿ ಬರುವ ಒಂದು ಅದ್ಭುತ ಕಥೆಯ ಬಗ್ಗೆ. ಒಬ್ಬ ರಾಕ್ಷಸ. ಎಂಥ ರಾಕ್ಷಸ ಅಂದ್ರೆ ಅವನನ್ನ ದೇವತೆಗಳು ಕೂಡ ಸೋಲ್ಸೋಕಾಗ್ತಾ ಇರ್ಲಿಲ್ಲ. ಅಷ್ಟು ಶಕ್ತಿ ಅವನಿಗೆ. ಹಾಗಿದ್ರ ಯಾರು ಆ ಅಜೇಯ ರಾಕ್ಷಸ? ಅವನನ್ನ ಸೋಲ್ಸಕ್ಕೆ ಬಳಸಿದ ಆ ಬ್ರಿಲಿಯಂಟ್ ಸ್ಟ್ರಾಟಜಿ ಯಾವುದಿತ್ತು? ಬನ್ನಿ, ಆ ಕಥೆಯನ್ನ ಇವತ್ತ ಪೂರ್ತಿಯಾಗಿ ನೋಡೋಣ. ಯೋಚನೆ ಮಾಡಿ, ತಪಸ್ಸು ಮಾಡ್ತಿರೋ ಋಷಿಮುನಿಗರು, ಪಾಡಿಗೆ ತಾವು ಬದುಕೋ ಅಮಾಯಕ ಜನರು ಇಂಥವರನ್ನು ಕೊಂದು ತಿನ್ನುತ್ತಿದ್ದನಂತೆ ಅವನು. ಅಂದ್ರೆ ಅವನ ಕ್ರೌರ್ಯಕ್ಕೆ ಒಂದು ಮಿತಿನೇ ಇರ್ಲಿಲ್ಲ. ಇವನೊಬ್ಬ ರಾಕ್ಷಸ ಅಷ್ಟೇ ಅಲ್ಲ, ಒಂದು ಭಯೋತ್ಪಾದಕನ ಹಾಗೆ ಇಡೀ ನಾಡನ್ನೇ ನಡಗಿಸ್ಬಿಟ್ಟಿದ್ದ. ಹಾಗಿದ್ರೆ ಲವಣಾಸುರನ ಈ ಭಯೋತ್ಪಾದನೆ ಮಧುವನ ಅನ್ನೋ ಜಾಗವನ್ನ ಹೇಗೆ ಹಾಳ್ಗೆಡವಿತ್ತು? ಅಲ್ಲಿನ ಜನರ ಬದುಕು ಅಕ್ಷರಶಃ ನರಕವಾಗಿ ಹೋಗಿತ್ತು. ಅದರ ಬಗ್ಗೆನೇ ಈಗ ನೋಡೋಣ. ಯಾರು ಈ ಲವಣಾಸುರ? ಅವನ ಹಿನ್ನೆಲೆ ಏನು? ನೋಡಿ, ಅವನು ಮಧು ಅನ್ನೋ ರಾಕ್ಷಸ ಮತ್ತೆ ಕುಂಭಿನಿಯ ಮಗ. ಈ ಕುಂಭಿನಿ ಯಾರು ಗೊತ್ತಾ? ಸಾಕ್ಷಾತ್ ಲಂಕಾಧಿಪತಿ ರಾವಣನ ಸ್ವಂತ ತಂಗಿ. ಅಂದ್ರೆ ಲವಣಾಸುರ ರಾವಣನ ಸೋದರಳಿಯ. ಆ ವಂಶದ ಕ್ರೌರ್ಯ ಅವನ ರಕ್ತದಲ್ಲೇ ಹರಿದ್ಬರ್ತಿತ್ತು. ಅಷ್ಟೇ ಅಲ್ಲ, ಅವನಿಗೆ ಅಷ್ಟೆಲ್ಲ ಶಕ್ತಿ ಬಂದಿದ್ದೇ ಒಂದು ದೈವಿಕ ಆಯುಧದಿಂದ. ಅದೇ ಅವನನ್ನ ಯಾರೂ ಸೋಲ್ಸೋಕೆ ಆಗದ ಹಾಗೆ ಮಾಡಿತ್ತು. ಹೌದು, ಅವನ ಆ ಅಹಂಕಾರಕ್ಕೆ, ಆ ನಿರ್ಭಯಕ್ಕೆ ಕಾರಣನೇ ಆ ದೈವಿಕ ಆಯುಧ, ಒಂದು ತ್ರಿಶೂಲ. ಏನಿದು ಆ ತ್ರಿಶೂಲದ ಸೀಕ್ರೆಟ್? ಅದೇ ಅವನ ಇಡೀ ಶಕ್ತಿಯ ಮೂಲ ಆಗಿತ್ತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅಪ್ಪ ಮಗನ ನಡುವೆ ಇರೋ ವ್ಯತ್ಯಾಸ. ತಂದೆ ಮಧು ಶಿವನ ದೊಡ್ಡ ಭಕ್ತ, ತುಂಬಾನೇ ಧರ್ಮದಿಂದ ನಡೀತಿದ್ದ. ಆದರೆ ಮಗ ಲವಣಾಸುರನೋ ತದ್ವಿರುದ್ಧ, ದುರಹಂಕಾರಿ, ಕ್ರೂರಿ. ನೋಡಿ, ತಂದೆ ಅದೇ ತ್ರಿಶೂಲವನ್ನ ಒಳ್ಳೆದಕ್ಕೆ ಬಳಸಿದ್ರೆ ಮಗ ಅದನ್ನೇ ವಿನಾಶಕ್ಕೆ ಬಳಸ್ದ. ಎಂಥ ವಿಪರ್ಯಾಸ ಅಲ್ವಾ? ಹಾಗಿದ್ರೆ ಆ ತ್ರಿಶೂಲದ ಪವರ್ ಎಂಥದ್ದು ಅಂದ್ರೆ ಅದು ಸಾಧಾರಣ ಆಯುಧ ಅಲ್ಲ. ಅದನ್ನ ಸಾಕ್ಷಾತ್ ಪರಮಶಿವನೇ ಮಧುವಿನ ಭಕ್ತಿಗೆ ಮೆಚ್ಚಿಕೊಟ್ಟಿದ್ದು. ಕಂಡೀಷನ್ ಏನಪ್ಪ ಅಂದ್ರೆ ಆ ತ್ರಿಶೂಲ ಯಾರ ಕೈಲಿರುತ್ತೋ ಅವರನ್ನ ದೇವತೆಗಳು ಸಹ ಸೋಲ್ಸೋಕೆ ಆಗಲ್ಲ. ಅಂದ್ರೆ ಕಂಪ್ಲೀಟ್ ಇನ್ವಿನ್ಸಿಬಿಲಿಟಿ. ಇದೇ ಕಾರಣಕ್ಕೆ ಲವಣಾಸುರನಿಗೆ ತಲೆ ತಿರುಗಿ ಅಹಂಕಾರ ನೆತ್ತಿಗೇರಿತು. ಸರಿ, ಲವಣಾಸುರನ ಈ ದೌರ್ಜನ್ಯ, ಈ ದಬ್ಬಾಳಿಕೆ ಎಲ್ಲೇ ಮೀರಿ ಹೋದಾಗ ಇನ್ನೇನ್ ಮಾಡೋದು ಅಂತ ತೋಚದೆ ಋಷಿಮುನಿಗಳೆಲ್ಲಾ ಸೇರಿ ಕೊನೆಗೆ ಧರ್ಮರಕ್ಷಕ ಅಂತ ಹೆಸರುವಾಸಿಯಾಗಿದ್ದ ಶ್ರೀರಾಮನ ಹತ್ರ ಸಹಾಯ ಕೇಳಕ್ಕೋಡ್ಬಂದ್ರು. ಚ್ಯವನ ಮಹರ್ಷಿಗಳು ಅಂತ ದೊಡ್ಡ ಋಷಿ, ಅವರ ನೇತೃತ್ವದಲ್ಲಿ ಭಯದಿಂದ ನಡುಗುತ್ತಿದ್ದ ಎಲ್ಲ ಋಷಿಗಳು ಅಯೋಧ್ಯೆಗೆ ಬರ್ತಾರೆ. ಲವಣಾಸುರನ ನಿರಂತರ ಹಿಂಸೆಯಿಂದ ನಮ್ಮನ್ನ ಕಾಪಾಡು ತಂದೆ ಅಂತ ಶ್ರೀರಾಮನ ಕಾಲ್ ಹಿಡಿದು ಬೇಡ್ಕೊಳ್ತಾರೆ. ಇಲ್ಲಿಂದ ಕಥೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ತಗೊಳ್ಳುತ್ತೆ. ಓಕೆ, ಈಗ ನಾವು ಕಥೆಯ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟಿಗೆ ಬಂದಿದೀವಿ. ಇಲ್ಲಿವರೆಗೂ ನಾವು ಸಮಸ್ಯೆಯ ಬಗ್ಗೆ ನೋಡಿದ್ವಿ. ಈಗ ಅದಕ್ಕೆ ಸಿಕ್ಕಿದ ಆ ಬ್ರಿಲಿಯಂಟ್ ಸೊಲ್ಯೂಷನ್ ಬಗ್ಗೆ ನೋಡೋಣ. ಇಲ್ಲಿರೋ ದೊಡ್ಡ ಪ್ರಶ್ನೆ ಅಂದ್ರೆ, ತ್ರಿಶೂಲ ಕೈಯಲ್ಲಿದ್ದಾಗ ಯಾರಿಂದಲೂ ಸೋಲಿಸಲಾಗದ ಶತ್ರುವನ್ನು ಸೋಲಿಸೋದು ಹೇಗೆ? ಇದು ನಿಜಕ್ಕೂ ಸಾಧ್ಯನಾ? ಪವರಿಂದ ಆಗದೇ ಇರೋದನ್ನ ಬ್ರೈನ್ನಿಂದ ಮಾಡೋಕೆ ಆಗುತ್ತಾ? ಆದ್ರೆ ನೋಡಿ, ಎಂಥ ದೊಡ್ಡ ಶಕ್ತಿಗಾದ್ರೂ ಎಲ್ಲೋ ಒಂದ್ಕಡೆ ಒಂದ್ ಸಣ್ಣ ವೀಕ್ನೆಸ್ ಇದ್ದೇ ಇರುತ್ತೆ. ಲವಣಾಸುರನ ಕೇಸ್ನಲ್ಲೂ ಹಾಗೇನೇ ಆಯಿತು. ಅವನಿಗೆ ತನ್ನ ಶಕ್ತಿಯ ಮೇಲೆ ಎಷ್ಟೊಂದು ಅಹಂಕಾರ ಅಂದ್ರೆ, ಅವನು ಊಟಕ್ಕೆ ಬೇಟೆಯಾಡೋಕೆ ಅಂತ ಕಾಡಿಗೆ ಹೋಗ್ಬೇಕಾದ್ರೆ ಆ ದೈವಿಕ ತ್ರಿಶೂಲವನ್ನ ಅರಮನೆಯಲ್ಲೇ ಬಿಟ್ಟೋಗ್ತಿದ್ದ. ಆಹಾ, ಇದೇ ಅವನ ಅತಿ ದೊಡ್ಡ ವೀಕ್ನೆಸ್ ಆಗಿ ಬದಲಾಯಿತು. ಶ್ರೀರಾಮ ಇದೇ ವೀಕ್ನೆಸ್ನ ಕರೆಕ್ಟಾಗಿ ಗುರ್ತಿಡ್ತಾನೆ. ಕೂಡ್ಲೇ ತನ್ನ ತಮ್ಮ ಶತ್ರುಘ್ನನಿಗೆ ಒಂದು ಪಕ್ಕಾ 3 ಸ್ಟೆಪ್ ಪ್ಲಾನ್ ಹೇಳ್ತಾನೆ. ಸ್ಟೆಪ್ 1, ಲವಣಾಸುರ ಭೇಟೆಗೆ ಹೋಗೋವರೆಗೂ ಕಾಯ್ಬೇಕು. ಸ್ಟೆಪ್ 2, ಅವನು ವಾಪಸ್ ಬರುವಾಗ ಅರಮನೆಯ ಗೇಟನ್ನೇ ಬ್ಲಾಕ್ ಮಾಡ್ಬೇಕು. ಸ್ಟೆಪ್ 3, ಇದು ತುಂಬಾ ಇಂಪಾರ್ಟೆಂಟ್, ಅವನು ಒಳಗೆ ಹೋಗಿ ಮತ್ತೆ ತನ್ನ ತ್ರಿಶೂಲ ತಗೊಳ್ಳೋದಕ್ಕಿಂತ ಮುಂಚೆಯೇ ಅವನನ್ನ ಯುದ್ಧಕ್ಕೆ ಕರಿಬೇಕು. ಎಂಥ ಬ್ರಿಲಿಯಂಟ್ ಪ್ಲಾನ್ ಅಲ್ವಾ ಇದು? ಸರಿ, ಪ್ಲಾನ್ತೂ ರೆಡಿಯಾಗಿದೆ. ಈಗ ಕಥೆಯ ಕ್ಲೈಮ್ಯಾಕ್ಸ್. ರಾಮನ ಪ್ಲಾನ್ ವರ್ಕ್ ಆಯ್ತಾ? ಶತ್ರುಘ್ನ ಆ ದೈತ್ಯ ರಾಕ್ಷಸನನ್ನ ಸೋಲಿಸಿದ್ನಾ? ಬನ್ನಿ ನೋಡೋಣ. ಶ್ರೀರಾಮ ಹೇಳಿದ ಪ್ಲಾನನ್ನ ಅಕ್ಷರಶಃ ಪಾಲಿಸಿದ ಶತ್ರುಘ್ನ. ಬೇಟೆಯಾಡಿ ವಾಪಸ್ ಬರ್ತಿದ್ದ ಲವಣಾಸುರನನ್ನ ಅರಮನೆಯ ಹೊರಗೆ ತಡೆದು ನಿಲ್ಲಿಸಿದ. ಆ ಕ್ಷಣದಲ್ಲಿ ಅವನ ಹತ್ರ ತ್ರಿಶೂಲ ಇರ್ಲಿಲ್ಲ. ಅವನು ವಲ್ನರಬಲ್ ಆಡಿದ್ದ. ಅದೇ ಸರಿಯಾದ ಸಮಯ ನೋಡಿ ಶತ್ರುಘ್ನ ಅವನ ಮೇಲೆ ದಾಳಿ ಮಾಡಿ ಆ ಭಯಂಕರ ರಾಕ್ಷಸನನ್ನ ಸೋಲಿಸ್ಬಿಟ್ಟ. ಕೊನೆಗೂ ಯುಕ್ತಿಯ ಮುಂದೆ ಶಕ್ತಿಯ ಅಹಂಕಾರ ಮಂಡಿಯೂರಿತು. ಹಾಗಿದ್ರೆ
ಈ ಇಡೀ ಕಥೆಯಿಂದ ನಮ್ಗೊತ್ತಾಗೋದೇನು? ಕೇವಲ ಶಕ್ತಿ, ಪವರ್ ಅಥವಾ ದೇವ್ರು ಕೊಟ್ಟ ವರವೇ ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯ ಸರಿಯಾದ ಸಮಯಕ್ಕೆ ಬಳಸುವ ಒಂದು ಚಾಣಾಕ್ಷ ತಂತ್ರ. ಅದು ಎಂಥ ದೊಡ್ಡ ಅಜೇಯ ಶಕ್ತಿಯನ್ನಾದ್ರೂ ಸೋಲಿಸಬಲ್ಲದು. ಹಾಗಿದ್ರೆ ಕೊನೆಯದಾಗಿ ಒಂದ್ ಪ್ರಶ್ನೆ. ಶಕ್ತಿ ದೊಡ್ಡದಾ ಅಥವಾ ಯುಕ್ತಿ ದೊಡ್ಡದಾ? ಸ್ಟ್ರೆಂತ್ ಸುಪೀರಿಯರ್ ಅಥವಾ ಸ್ಟ್ರಾಟಜಿ? ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಅನುಭವದಲ್ಲೇ ಇರುತ್ತೆ ಅನ್ಸುತ್ತೆ.